ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೂ ಕೂಡ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ರೈತರು ಇದ್ದಾರೆ. ರಾಗಿ ಬೆಳೆ ಇರಬಹುದು, ಜೊತೆಗೆ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಗೆ ತಲುಪೋಕ್ ಮುಂಚೆನೆ ಬಾಡಿ ಹೋಗುವಂತಹ ಸ್ಥಿತಿ. ಹಾಗೂ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ರಸ್ತೆಗಳು ಹಾಳಾಗಿ ಹಲವಾರು ಅವಾಂತರಗಳು ಸೃಷ್ಟಿಯಾಗಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಂಗಳೂರಿನಲ್ಲಿ ಫೆಂಗಲ್ ಸೈಕ್ಲೋನ್ ಪ್ರಕೋಪ, ರಸ್ತೆ ಗುಡ್ಡ ಕಾಂಪೌಂಡ್ ಕುಸಿತ, ಭಾರೀ ಅವಾಂತರ. ಫಲ್ಗುಣಿ ನದಿಯ ಬರ, ಕೃಷಿ ಭೂಮಿಗೆ ನುಗ್ಗಿದ ನೀರು. ಫೆಂಗಲ್ ಚಂಡಮಾರುತದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದೆ. ಕೆಲವೆಡೆ ಗುಡ್ಡ ಕಾಂಪೌಂಡ್ ಕುಸಿದಿದೆ, ನದಿಗಳು ತುಂಬಿ ಹರಿಯುತ್ತಿವೆ. ಬಂದರಿನಲ್ಲಿ ಲಂಗರು ಹಾಕಿದ್ದ ದೋಣಿಗಳು ಕೊಚ್ಚಿ ಹೋಗಿವೆ. ಆದ್ಯಪಾಡಿಯಲ್ಲಿ ವಿಮಾನ ನಿಲ್ದಾಣದ ಸಮೀಪದ ಗುಡ್ಡದಿಂದ ನೀರಿನೊಂದಿಗೆ ಕೆಸರು ಮಣ್ಣು ಹರಿದು ರಸ್ತೆಯಲ್ಲಿ ಮಣ್ಣು ತುಂಬಿಕೊಂಡಿದೆ. ಇದರಿಂದ ಬಜ್ಪೆ ಆದ್ಯಪಾಡಿ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಇದೇ ಗುಡ್ಡದಿಂದ ಮಣ್ಣು ತುಂಬಿದ ನೀರು ಹರಿದು ಗುಡ್ಡದ ಕೆಳಭಾಗದ ಮನೆಯ ಅಂಗಳದಲ್ಲಿ ತುಂಬಿಕೊಂಡಿದೆ. ಅತ್ತ ಕರಂಗಲಪಾಡಿಯ ಸಿಜೆ ಕಾಮತ್ ರಸ್ತೆಯಲ್ಲಿ ನೀರು ಹರಿದು ಬಂದು ಮನೆ ಹಾಗೂ ಅಪಾರ್ಟ್ಮೆಂಟ್ ಕಾಂಪೌಂಡ್ ಕುಸಿದು ಬಿದ್ದಿದೆ. ಪ್ರತಿ ವರ್ಷ ನೀರು ಬಂದು ತುಂಬ ನಮಗೆ ಸಮಸ್ಯೆ ಆಗ್ತದೆ. ಹೋದ ವರ್ಷ ಕೂಡ ಅಷ್ಟೇ ನೀರು ಬಂದೆಲ್ಲ ಮಣ್ಣೆಲ್ಲ ಅಂಗಳಲ್ಲಿ ತುಂಬಿತ್ತು. ಅವರು ಹೇಳಿದರು ಕೂಡ ಅವರು ಏನು ಬಂದು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಲಿಲ್ಲ. ನಾವೇ ಅದನ್ನು ಕಷ್ಟಪಟ್ಟು ಎಲ್ಲ ತೆಗೆದಿದ್ದೇವೆ. ಆದ್ದರಿಂದ ನಮಗೆ ತುಂಬ ಸಮಸ್ಯೆ ಆಗುವುದರಿಂದ ಈ ಏರ್ಪೋರ್ಟಿನವರು ಏನಾದರಕ್ಕೆ ವ್ಯವಸ್ಥೆಯನ್ನು ಮಾಡಲೇಬೇಕಂತ ಅವರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಇನ್ನು ಫಲ್ಗುಣಿ ನದಿಯ ಒಳಹರಿವು ಹೆಚ್ಚಾಗಿದ್ದು ತಗ್ಗು ಪ್ರದೇಶದ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿದೆ. ಮಂಗಳೂರಿನ ಮರವೂರು ಡ್ಯಾಂನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಡ್ಯಾಂನ ಎಲ್ಲಾ ಗೇಟ್ಗಳನ್ನು ತೆರೆದು ಬಿಡಲಾಗಿದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟಿನಿಂದಾಗಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲಿ ಸಾಕಷ್ಟು ಮಳೆ ಬಂದಿದೆ. ಹೀಗಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ನಾವು ಮಂಗಳೂರಿನ ಮರವೂರು ಸಮೀಪದ ಅಣೆಕಟ್ಟು ಸಮೀಪದಲ್ಲಿರುವಂಥದ್ದು. ಇಲ್ಲಿ ಗಮನಿಸುತ್ತಿದ್ದರೆ ಮಾಮೂಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿದೆ. ಹೀಗಾಗಿ ಈ ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ತೆರೆದು ಓಪನ್ ಆಗಿ ನೀರನ್ನು ಹರಿಯ ಬಿಡಲಾಗಿದೆ. ಇದು ಸಮುದ್ರಕ್ಕೆ ಸೇರಲಿಕ್ಕೆ ಹೋಗುವಂಥ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಮರವೂರು ಡ್ಯಾಮ್ ಇದು. ಈ ಡ್ಯಾಮಿನಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿತ್ತು. ಆದರೆ ಇವತ್ತು ಅದೇ ಪ್ರಮಾಣದ ನೀರು ಬಂದಿದೆ. ಕೆಸರು ಮಿಶ್ರಿತವಾದಂಥ ನೀರು ಬಂದಿರುವಂಥದ್ದು. ಮೇಲ್ಭಾಗದಲ್ಲಿ ಅಂದರೆ ಪಶ್ಚಿಮ ಘಟ್ಟದಲ್ಲೂ ಮಳೆ ಆಗಿದೆ. ಜೊತೆಗೆ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ ಈ ಭಾಗದಲ್ಲೂ ಹೆಚ್ಚಿನ ಮಳೆ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಬಳ್ಳಾರಿಯಲ್ಲಿ ರೈತರಿಗೆ ಫೆಂಗಲ್ ಸಂಕಷ್ಟ, ಸಂಪೂರ್ಣ ನೆಲ ಕಚ್ಚಿದ ನೂರಾರು ಎಕರೆ ಭತ್ತ. ಗಣಿನಾಡು ಬಳ್ಳಾರಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಜಿಲ್ಲೆಯಾದ್ಯಂತ ಭಾರೀ ಗಾಳಿ, ಸಾಧಾರಣ ಮಳೆ ಆಗ್ತಿದ್ದು ಕಟಾವಿಗೆ ಬಂದಿದ್ದ ಭತ್ತ ಸಂಪೂರ್ಣ ನೆಲ ಕಚ್ಚಿದೆ. ಕೊಲಗಲ್ಲ ಗ್ರಾಮದ ರೈತರು ಬೆಳೆ ಹಾನಿಯಿಂದ ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಬಳ್ಳಾರಿಯಲ್ಲಿ ಭತ್ತ ಬೆಳೆದಂಥ ರೈತರ ಬೆಳೆಗಳು ಸಂಪೂರ್ಣವಾಗಿ ಇದೀಗ ನೆಲಕಚ್ಚಿ ರೈತರು ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಭತ್ತದ ಬೆಳೆಯನ್ನು ಬೆಳೆದಿದ್ರು. ಆದರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಜಿಟಿ ಸುರಿತಾ ಇರ್ತಕ್ಕಂಥ ಮಳೆ, ಮತ್ತೊಂದು ಕಡೆಗೆ ಗಾಳಿಯಿಂದಾಗಿ ಇನ್ನೇನು ಕಟಾವು ಮಾಡಬೇಕಾಗಿದ್ದಂಥ ಭತ್ತ ಸಂಪೂರ್ಣವಾಗಿ ನೆಲಕ್ಕುರುಳಿ ಸಾಕಷ್ಟು ನಷ್ಟವನ್ನು ಇದೀಗ ಬಳ್ಳಾರಿ ಜಿಲ್ಲೆಯ ರೈತರು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಎಕರೆಗೂ ಸಹಿತ 20,000 to 30,000 ಹಣವನ್ನು ರೈತರು ಖರ್ಚು ಮಾಡಿದ್ರು. ಇನ್ನೇನು ಭತ್ತ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯೂ ಕೂಡ ಚೆನ್ನಾಗಿ ಬಂದಿತ್ತು. ಇನ್ನೇನು ಕಟಾವು ಮಾಡಬೇಕು ಅನ್ನುವಂಥ ಹಂತದಲ್ಲಿ ರೈತರಿದ್ರು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ಸುರಿದಂಥ ಜಿಟಿ ಮಳೆ ಮತ್ತು ವಿಪರೀತವಾಗಿರ್ತಕ್ಕಂಥ ಗಾಳಿಗೆ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕ್ಕುರುಳಿದೆ. ಹೀಗಾಗಿ ರೈತರು ಕೂಡ ಅಕ್ಷರಶಃ ಆತಂಕಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಸಾಲ ಸೂಲ ಮಾಡಿ ಭತ್ತದ ಬೆಳೆಯನ್ನು ಬೆಳೆದಿದ್ರು. ಇದೀಗ ಆ ಭತ್ತದ ಫಸಲು ಕೂಡ ಕೈಗೆ ಸಿಗೋದಿಲ್ಲ ಅನ್ನುವಂಥ ಆತಂಕ ಇದೀಗ ರೈತರನ್ನ ಕಾಡ್ತಾ ಇದೆ. ಕೋಲಾರಕ್ಕೂ ಅಪ್ಪಳಿಸಿದ ಫೆಂಗಲ್ ಸೈಕ್ಲೋನ್. ಹೂ, ರಾಗಿ, ಅವರೆ, ಟೊಮ್ಯಾಟೊ ಬೆಳೆಗೆ ಹಾನಿ. ಕಳೆದ 4-5 ದಿನಗಳಿಂದ ಬಯಲುಸೀಮೆ ಕೋಲಾರ ಜಿಲ್ಲೆಗೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಅಪ್ಪಳಿಸಿದೆ. ಪರಿಣಾಮ ನಿರಂತರವಾಗಿ ಝಡಿ ಮಳೆಯಾಗುತ್ತಿದ್ರೆ ಶೀತಗಾಳಿ ಜಿಲ್ಲೆಯ ಜನರನ್ನ ಕಂಗಾಲಾಗಿಸುವಂತೆ ಮಾಡಿದೆ. ಮಳೆಗಾಳಿಗೆ ಕಾಯಿಲೆಗಳು ಬರುವ ಆತಂಕದಿಂದ ಮನೆಯಿಂದ ಹೊರಬರಲು ಹೆದರುವ ಸ್ಥಿತಿ ಬಂದಿದೆ. ಮತ್ತೊಂದೆಡೆ ರಾಗಿ, ಅವರೆ, ಟೊಮ್ಯಾಟೊ ಹಾಗೂ ಹೂ ಬೆಳೆಗಳಿಗೆ ಹಾನಿ ಉಂಟಾಗಿದೆ. ರಾಗಿ ತೆನೆ ಮೊಳಕೆ ಬಂದಿದ್ದು ಕೋಲಾರ ತಾಲೂಕು ತೊಟ್ಲಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿ ಏನು ಸತತ 4 ದಿವಸಗಳಿಂದ ಬರ್ತಿರುವಂಥ ತಮಿಳುನಾಡು ಮತ್ತು ಪಾಂಡಿಚೇರಿಯ ಸೈಕ್ಲೋನ್ ಮಳೆಯಿಂದ ಈಗಾಗಲೇ ರೈತರು ರಾಗಿ ಬೆಳೆ ಕಟಾವು ಮಾಡ್ಕೋಬೇಕಾಯಿತು. ರಾಗಿ ಕಟಾವು ಮಾಡೋಕ್ಕೆ ಒಂದು ಕಡೆ ಕೂಲಿ ಆಳುಗಳ ಅಭಾವ, ದುಬಾರಿ ರೇಟ್ ಆಗ್ತದೆ. ಆದ್ದರಿಂದ ಕಟಾವು ಹಂತದಲ್ಲಿ ಏನು 4 ದಿವಸಗಳಿಂದ ಈ ಜಡಿ ಮಳೆಯಿಂದ ಈಗಾಗಲೇ ರಾಗಿಗೆ ಏನು ಮೊಳಕೆ ಬರುವಂಥ ಪರಿಸ್ಥಿತಿ ಆಗಿದೆ. ಕೋಲಾರದ ಬಸವನತ್ತ ಗ್ರಾಮದ ಬಳಿ ಇರುವಂಥ ಮಂಜುನಾಥ್ ಅವರ ತೋಟದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಸೇವಂತಿ ಹೂವನ್ನು ಬೆಳೆದಿದ್ದಾರೆ. ಈ ಹೂವು ಸಂಪೂರ್ಣವಾಗಿ ಮಳೆಯಿಂದಾಗಿ ಏನು ಕೊಳೆತು ಹೋಗಿರ್ತಕ್ಕಂಥದ್ದು. ಅಂದರೆ ಕಳೆದ 4-5 ದಿನಗಳಿಂದ ಫಂಗಲ್ ಏನು ಚಂಡಮಾರುತ ಏನಿದೆ, ಈ ಮಳೆಯಿಂದಾಗಿ ಈಗಾಗಲೇ ಬೆಳೆ
ಕೈಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಇದು ಬೆಳೆದು ಈಗಾಗಲೇ ಮಾರುಕಟ್ಟೆ ಕೂಡ ಹಾಕಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಜೋರು ಮಳೆಯಿಂದಾಗಿ ಸದ್ಯಕ್ಕೆ ಏನು ಬೆಳೆ ಎಲ್ಲ ಹಾಳಾಗಿರ್ತಕ್ಕಂಥದ್ದು. ಇದು 2 ರೀತಿಯ ಹೂವನ್ನು ನಾವು ಕಾಣ್ಬೋದು. ಇದು ಯೆಲ್ಲೋ ಮತ್ತು ಇನ್ನೊಂದು ವೈಟು, 2 ಥರದ್ದು ಹೂವು ಕೂಡ ಮಳೆಯಿಂದಾಗಿ ಕೊಳೆತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇದು ದೃಶ್ಯಗಳಲ್ಲಿ ನೋಡೋದಾದರೆ ಈಗ ಮಳೆಯಿಂದಾಗಿ ಇದು ನೋಡಿ ನೀರು ತುಂಬ್ಕೊಂಡಿರ್ತಕ್ಕಂಥದ್ದು, ಹೂವು ಕೊಳೆತ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ 4-5 ದಿನಗಳಿಂದ ಏನು ಸುರಿತಾ ಇದೆ ಮಳೆ, ಇದರಿಂದಾಗಿ ನೀರು ತುಂಬ್ಕೊಂಡಿರ್ತಕ್ಕಂಥದ್ದು. ನೀರು ಬಿದ್ದ ಪರಿಣಾಮ ಕೊಳೆತ ಸ್ಥಿತಿಯಲ್ಲಿ, ಅಂದರೆ ನೋಡಿ ಹೀಗೆ ಕೊಳೆತೋಗಿರ್ತಕ್ಕಂಥದ್ದು, ಹೂವು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದು ಬರೀ ಹೂ ಬೆಳೆಗಾರರ ಪರಿಸ್ಥಿತಿ ಅಲ್ಲ, ಏನು ಟೊಮೊಟೊ ಇರ್ಬೋದು, ಕೋಸು ಇರ್ಬೋದು, ಎಲೆಕೋಸು, ಹೂಕೋಸು, ಹೀಗೆ ಬಾಳೆ, ಪಪ್ಪಾಯ, ಹೀಗೆ ಹಲವು ಬೆಳೆಗಳು ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೊಪ್ಪಳದಲ್ಲಿ ಜಿಟಿ ಮಳೆ, ರೈತರ ಪರದಾಟ, ಇಡೀ ಭತ್ತದ ರಾಶಿ ಮೊಳಕೆಯಾಗುವ ಆತಂಕ. ಕೊಪ್ಪಳ ಜಿಲ್ಲೆಯಲ್ಲಿ ಜಿಟಿ ಮಳೆ ಶುರುವಾಗಿದ್ದು ಭತ್ತ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಿಟ್ನಾಳ ಬಳಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಭತ್ತದ ರಾಶಿಗಳನ್ನು ಹಾಕಿದ್ದು ಮಳೆಯಿಂದ ಭತ್ತ ಮೊಳಕೆ ಒಡೆಯುವ ಭೀತಿ ಶುರುವಾಗಿದೆ. ಕೊಪ್ಪಳದ ಗಂಗಾವತಿ, ಕಾರಟಗಿ, ಸಿಂಧನೂರು ಭಾಗದಲ್ಲಿ ಹೆಚ್ಚಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರದ ನೆರವಿಗೆ ಎದುರು ನೋಡುವಂತಾಗಿದೆ. ಫೆಂಗಲ್ ಎಫೆಕ್ಟ್ ಕೊಪ್ಪಳ ಜಿಲ್ಲೆಯ ಮೇಲೆ ತಟ್ಟಿದೆ. ಯಾಕಂದರೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಟೋಲ್ಗೇಟ್ ಬಳಿ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಕೊಪ್ಪಳ ಜಿಲ್ಲೆಯಾದ್ಯಂತ ಕೊಪ್ಪಳ ಆಗಿರ್ಬೋದು, ಗಂಗಾವತಿ ಆಗಿ ಭಾಗದಲ್ಲಿ ಸಾಕಷ್ಟು ಭತ್ತ ಬೆಳೆದಿದ್ದಾರೆ. ಈಗಾಗಲೇ ಕಟಾವು ಸಹ ಬಂದಿದೆ. ಕಟಾವು ಮಾಡಿ ರೈತರೆಲ್ಲ ರಾಶಿ ಮಾಡಿ, ಅಂದರೆ ಎಲ್ಲಿ ಜಾಗ ಸ್ಥಳ ಇರುತ್ತೋ ಆ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಭತ್ತ ಕಟಾವು ಮಾಡಿದಂಥ ಭತ್ತವನ್ನು ಹಾಕಿ ಒಣಗಿಸ್ತಾರೆ. ಆಮೇಲೆ ಏನಪ್ಪ ಮಾರ್ಕೆಟಿಗೆ ಹೋಗಿ, ಅಂದ್ರೆ APMC ಮಾರ್ಕೆಟಿಗೆ ಹೋಗಿ ಕೊಡ್ತಾರೆ. ಆದರೆ ಅಕಾಲಿಕ ಮಳೆಯಿಂದಾಗಿ, ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಹಿಂಗೆಂದರೆ ಭತ್ತ ಎಲ್ಲ ಅಂದ್ರೆ ಹಾಕಿದಂಥ ಭತ್ತ ಅಂದರೆ ಅಕ್ಕಪಕ್ಕ ಹೊಲಗದ್ದೆಗಳಿರುವಂಥ ಪಕ್ಕ ಖಾಲಿ ಜಾಗದಲ್ಲಿ ಹಾಕಿರ್ತಾರೆ. ಅದನ್ನು ನೋಡ್ತಾ ಇರೋ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಅಕಾಲಿಕ ಮಳೆ ಬಂದಿಂದಾಗಿ ಭತ್ತವೆಲ್ಲ ಏನಪ್ಪ ಅಂದ್ರೆ ಈ ತುಂತುರು ಮಳೆ, ಕಳೆದ ದಿನದಿಂದ ಬರ್ತಾ ಇರುವಂಥ ತುಂತುರು ಮಳೆಗೆಲ್ಲ ಭತ್ತ ಎಲ್ಲ ಅಂದ್ರೆ ಹಸಿ ಆಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾರೆ. ಈ ಹಸಿ ಯಾವುದೇ ರೀತಿ ಮಾರ್ಕೆಟಿಗೆ ಹೋಗಲ್ಲ, ಎಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಇದೆಲ್ಲ ನೋಡ್ತಾ ಇರ್ಬೋದು. ಇನ್ನೊಂದು ಕಡೆ ಭತ್ತ ಎಲ್ಲ ಅಂದರೆ ಅಕ್ಕಿನೇ ಸ್ವತಃ ನೋಡ್ತಾ ಇರ್ಬೋದು. ಈ ರೀತಿ ಏನಂದ್ರೆ ಹಸಿ ಅಂದರೆ ಯಾವುದೇ ರೀತಿ ಭತ್ತ ಇದನ್ನು ಮತ್ತೆ ಏನು ಉಪಯೋಗಿಸೋಕ್ಕೂ ಬರಲ್ಲ, ಆ ರೀತಿ ಆಗಿಬಿಡುತ್ತೆ. ಎಲ್ಲ ಅಕ್ಕಿ ಆಗಿಬಿಡುತ್ತೆ, ಇದನ್ನು ಉಪಯೋಗಿಸೋಕ್ಕೂ ಬರಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮಳೆ ನಿಂತರೂ ತಪ್ಪದ ಸಮಸ್ಯೆ, ಸಾವಿರಾರು ಎಕರೆ ಹೂದೂಟ, ತರಕಾರಿಗೆ ಹಾನಿ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಫೆಂಗಲ್ ಸೈಕ್ಲೋನ್ ಝಡಿ ಮಳೆ ನಿಂತರೂ ಮಳೆಯಿಂದಾದ ಸಮಸ್ಯೆಗಳಿಗೆ ಮಾತ್ರ ಕೊನೆ ಇಲ್ಲ ಎಂಬಂತಾಗಿದೆ. ಫಲಪುಷ್ಪ ಗಿರಿಧಾಮದ ನಾಡಲ್ಲಿ ಸಾವಿರಾರು ಎಕರೆ ಹೂದೋಟಗಳು ನಾಶವಾಗಿದ್ದು ಹೂ ತರಕಾರಿ ಬೆಳೆದ ರೈತರು ಅಕ್ಷರಶಃ ನಲುಗಿ ಹೋಗುವಂತಾಗಿದೆ. ಮಳೆ ವಿಪರೀತ ಆಗ್ಬಿಟ್ಟಿದೆ, ಬಿದೋಗ್ಬಿಟ್ಟಿದೆ ಎಲ್ಲ ಗಿಡ ಎಲ್ಲಾನು. ಇದು ಹೂವು ಬಿಟ್ರೆ ಕೊಳ್ದೋಗುತ್ತೆ, ರೇಟ್ ಬೇರೆ ಮಾರ್ಕೆಟಿಂಗ್ ಇಲ್ಲ. ಈಗ ಡ್ರೈ ಇದ್ದಿದ್ರೆ 180-200 ರೂಪಾಯಿ ಬಜಾರ್ ಇತ್ತು, ಈಗ 40-50. ಈಗ ಹುರುಳಿಕಾಯಿ ಬರ್ತಾ ಇದೆ. ಹುರುಳಿಕಾಯಿ ಮೊನ್ನೆ ಎಲ್ಲ ನಮ್ಮ ಮಾರ್ಕೆಟಲ್ಲಿ ಒಂದು 500-600 ಚೀಲ ಇತ್ತು. ಇವತ್ತು ಮಾರ್ಕೆಟಲ್ಲೆಲ್ಲ 100 ಚೀಲ ಇಲ್ಲ. ಕಾರಣ ಏನು ಅಂತ ಹೇಳಂದರೆ ಈ ಮಳೆಗೆಲ್ಲ ಡ್ಯಾಮೇಜ್ ಆಗಿ ಎಲ್ಲ ಮಚ್ಚೆ ಆಗಿ ಪಾರ್ಸಲ್ ಹೋಗಲ್ಲ. ಆದ್ದರಿಂದ ರೈತರಿಗೆ ಕಷ್ಟನೇ ಹೊರತು ಲಾಭ ಅಂತೂ ಇಲ್ಲ. ಒಟ್ಟಾರೆ ಫೆಂಗಲ್ ಚಂಡಮಾರುತ ರಾಜ್ಯದಲ್ಲಿ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರೈತರು ಜಿಟಿ ಮಳೆಗೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಅನಿರೀಕ್ಷಿತ ಮಳೆಯಿಂದಾಗಿ ಬೆಳೆದ ಬೆಳೆ, ತರಕಾರಿಗಳು ನಾಶ ಆಗಿದ್ದು ಸಾಲ ಸೋಲ ಮಾಡಿ ಬೆಳೆದಿದ್ದ ರೈತರು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.